ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗಾಯ್ಸ್. ಈಗ ತಾನೇ ಲಾಸ್ಟ್ ವ್ಲಾಗನ್ನ ಎಂಡ್ ಮಾಡಿದ್ದೆ. ಏನಂತ ಹೇಳಿದ್ದೆ ಅಂದರೆ ಎಂಡಿಂಗ್ ಟೈಮಲ್ಲಿ ನಾನು ಈಗ ತಮಿಳ್ನಾಡಿಗೆ ಟ್ರಿಪ್ ಹೋಗ್ತಿದ್ದೀನಲ್ಲ, ಸೊ ಅದಕ್ಕೆ ಅದು ಇದು ಸ್ವಲ್ಪ ಪ್ಯಾಕ್ ಎಲ್ಲ ಮಾಡ್ಕೋಬೇಕಿತ್ತು. ಈಗ ಏನೋ ಮಾಡ್ಕೊಂಡೇ ಇಲ್ಲ, ಏನೋ ರೆಡಿ ಮಾಡ್ಕೊಂಡಿಲ್ಲ, ಬರೀ ಕ್ಯಾಮ್ರಾ ಆ್ಯಂಗಲ್ ಒಂದೇ ರೆಡಿ ಮಾಡ್ಕೊಂಡಿರೋದು ಅಷ್ಟೇ, ಏನೋ ಪ್ಯಾಕ್ ಏನೋ ಮಾಡ್ಕೊಂಡಿಲ್ಲ. ಸೊ ನಮ್ಮಪ್ಪ ಏನೋ ಹೇಳ್ತಿದ್ರು, ಹೋಗಿ ನಿಂಗೆ ಬಿಸ್ಕೆಟ್ ಎಲ್ಲ ತಗೊಂಡಿರು, ಮಧ್ಯದಲ್ಲಿ ಹೊಟ್ಟೆ ಬೇರೆ ಹಸು ಆಗ್ತಿರುತ್ತಲ್ಲ, ಅವಾಗ ತಿನ್ನು ಅಂತ. ಸೊ ನೇವ್ರಾಗ ಹೋಗಿ ಏನಾದ್ರು ಬಿಸ್ಕೆಟ್ಸ್ ಏನಾದ್ರು ತಗೋಬಿಟ್ಟು ಬರೋಣ ಗೈಸ್. ನಾವು ಅಮ್ಮನೂ ಬರ್ತೀನಿ ಅಂತ ಹೇಳ್ತಿರು. ಸೊ ಚಲೋ ಗೈಸ್. ಆ್ಯಕ್ಚುಲಿ ನಿನ್ನೆ ರಾತ್ರಿ ಹೆಂಗೆ ಸಡನ್ನಾಗಿ ಮಳೆ ಬಂತು ಗುರು. ಎಷ್ಟು ಚೆನ್ನಾಗಿತ್ತು ಅಂದರೆ, ಒಳ್ಳೆ ಎಷ್ಟೋ ದಿನ ಆದ್ಮೇಲೆ ಮಳೆ ಬಂತು ಅಲ್ಲ. ಎಷ್ಟೋ ದಿನ ವರ್ಷದ ಫಸ್ಟ್ ಅಣೆ ಸಕ್ಕತ್ತಾಗಿತ್ತು ಮಾತ್ರ. ವ್ಲಾಗ್ ಮಾಡೋಣ ಅಂದ್ಕೊಂಡು ಇನ್ನೇನು ಕತ್ಲೆ ಬೇರೆ ಕಾಣಿಸ್ತಿರ್ಲಿಲ್ಲ, ಸುಮ್ಮನೆ ಅದೇ 11 ಗಂಟೆ ಆಗಿತ್ತಾಗ. ಆಕ್ಚುಲಿ ಇವಾಗ್ಲೂ ಒಂಥರ ಮೋಡ ಆಗೈತೆ, ಹೇಳಕ್ಕಲ್ಲ, ಮಳೆ ಬಂದ್ರೂ ಬರುತ್ತೆ. ನಮ್ಮಮ್ಮ ಈರುಳ್ಳಿ ಬೇರೆ ಇಲ್ಲಿ ಬಿಸಿಲಿಗೆ ಬೇರೆ ಇಟ್ಟಿದ್ರೆ, ಇವಾಗ ನಮ್ ಗಾನವಿ ಇಲ್ಲಿ ಇಟ್ಟೋಳೆ ಮಳೆ ಬರುತ್ತೆ ಅಂತ. ನೋಡಿದ್ರೆ ಇಲ್ಲಿ ಸೋರಲ್ವಾ ಗೈಸ್. ಜೊತೆಗೆ ನಮ್ಮ ಹಿಮಾಲಯನ್ಗೆ ಇನ್ನ ಫುಲ್ ಟ್ಯಾಂಕು ಮಾಡಿಸಿಲ್ಲ, ನಾಳೆ ಮಾಡ್ಸೋಣ ಅಂತ ಅನ್ಕೊಂಡೆ. ನಾಳೆ ಫುಲ್ಲು ವಾಶ್ ಮಾಡಿಸ್ಬಿಟ್ಟು ಆಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಆಮೇಲೆ ಏರ್ ಎಲ್ಲ ಮತ್ತೆ ಚೆಕ್ ಮಾಡಿಸಿ ಆಮೇಲೆ ಬರೋಣ. ಅಮ್ಮ, ಇದು ನೇವರಾಗೆ ಏನು ಬಿಸ್ಕೆಟ್ ಎಲ್ಲ ತಗೊಬರಕ್ ಬೇಡವಾ? ಬಂದ್ ನೋಡೋದು ಬಿಡಮ್ಮ ಗೈಸ್. ಆದ್ರೂ ಮುಚ್ಚೆ ಅಂತ ಈ ನಿಮಿಷ ಸುಮ್ನಿರು, ಒಳ್ಳದ್ ಯಾಕೆ ಹಂಗ ಆಡ್ತೀಯ? ಸುಮ್ನಿರು, ನಾನು ಹೇಳೋವರೆಗೂ ಸುಮ್ನಿರು. ಹೇಳಾದ್ಮೇಲೆ ಏನಾರು ಬಗ್ಳು. ನೀನ್ ಹಿಂಗಾಡಿದ್ರೆ ಇನ್ನೇನ್ ಮತ್ತೆ ಗೈಸ್. ಆಕ್ಚುಲಿ ಸನ್ರೈಸ್ಗಿಂತ ಸನ್ಸೆಟ್ ನೋಡಕ್ಕೆ ಚಂದ. ಇದನ್ನ ಒಂದು ಫ್ಲೋ ಅಲ್ಲಿ ಹೇಳ್ತಿದ್ದೆ, ಅದನ್ನೆಲ್ಲ ಹಾಳು ಮಾಡ್ಬಿಟ್ಲಿ ಇವಳು. ಬಾ ಮಾಡ್ತೀನಿ ಬಾ, ನಿಂಗೆ ಇವಾಗಲ್ಲ. ಯಾವ್ದಾ? ಗೈಸ್, ಲಾಸ್ಟ್ ವ್ಲಾಗ್ ಅಲ್ಲಿ ಏನೋ ಮೆಣಸಿನ್ಕಾಯಿ ಹಾಕಿದೀನಿ ಅಂತ ಅನ್ಲು, ಇಲ್ಲಿ ಏನೋ ಹಾಕಿಲ್ಲ, ಸುಮ್ನೆ ತೋರ್ಸೋಳೆ. ಎಲ್ಲ ಹಾಕಿದ್ಯಾ? ಅದ್ರ ಬೀಜ ಎಲ್ಲಿತ್ತು? ಬಾಯ್ಲಿ ಆ ಮೆಣಸಿನ್ಕಾಯಿಂದ ಬೀಜ ತೋರ್ಸ್ಪಾ. ಅಲ್ಲ ಕಣೆ, ಇಲ್ಲಿ ತೋರ್ಸೆ ಪಾಟಲ್ಲಿ. ಬೆಳೆಯಲ್ಲ ಅದು. ನೀನು ಗಾನ ಈ ಸ್ಕೂಟಿಲೋ ಆಕ್ಟಿವ್ರಲ್ಲೋ ಬನ್ನಿ, ನಾನು ಈ ಹಿಮಾಲಯನಲ್ಲಿ ಬರ್ತೀನಿ. ಇದು ಹಿಮಾಲಯನಲ್ಲಿ ನಾನು ಐಟಮ್ಸ್ ಅದಕ್ಕೆ ಆಕ್ಟಿವ್ ಅದ್ರಲ್ಲಿ ತಗೊಳಮ್ಮ, ಗಾನವಿ ಓಡಿಸ್ತಾಳೆ. ಅಲ್ಲ ಹೋಗಿಲ್ಲ ಬಾ, ಸಂಜೆ ಬೇಗ ಎರಡು ನಾವು ಮಾಲಿಗೆ ಹೋಗಿರ್ತೀವಿ, ನೀನ್ ಒಂದ್ 2 ರೌಂಡ್ ಇಲ್ಲಿಂದ ಅಲ್ಲಿ ಗೈಸ್. ಹೈಲೈಟ್ಸ್ ನೋಡಿ ಗೈಸ್, ಇವತ್ತು ವಾಕಿಗೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಮನೆ ಮುಂದೆ. ಅದು ಏನು ಈ ನೇವ್ರ ಇರೋ ನಮ್ಮ ಮನೆ ಕೆಳಗಡೆನೆ ಗುರು. ಈಗ ಅಲ್ಲ ಕಣಮ್ಮ, ಈಗ ನೇವ್ರಾಗ ಹೋಗ್ತಿದೀವಲ್ಲ, ಏನ್ ತಗೊಳಕ್ ಈಗ? ನನಗೆ ಕುರುಕ್ಲು, ನಿನಗೆ ಗೈಸ್. ನೇವ್ರಾ ನಮ್ ಗಾನವಿದು ನೇವ್ರಾ ಆಟೋಮೆಟಿಕ್ ಡೋರ್ ಕಣಮ್ಮ ಇದು. ಗೈಸ್, ಇದು ಆಟೋಮೆಟಿಕ್ ಡೋರ್ ಹೇಳಿಲ್ವಾ? ಈ ತರದ್ ನಮ್ಮನೆಗೆ ಒಂದು ಹಾಕ್ಸೋಣ. ಕೂಚಮ್ಮ, ಕೂಚಮ್ಮ. ನ್ಯೂಟ್ರಿ ಚಾಯ್ಸ್ ತಗೋಬಿಡು, ಬೆಸ್ಟ್. ದೊಡ್ಡ ತಗ. ಸಣ್ಣದು ಓಪನ್ ಮಾಡ್ತಾರಂತ ತಗೋ. ಮತ್ತೆ ಅದೆಲ್ಲಿ ರಬ್ಬರ್ ಹಾಕಿ ಕಟ್ಟಿರ್ತೀಯ, ಕವರ್ಗೆ ಹಾಕಿ. ಇದೊಂದು ತಗೊಂಡಿರ್ ನೋಡೋಣ ಹೆಂಗಿರುತ್ತೆ. ಬೋರ್ಮಿಟ್ ಅದು ರಸ್ಕ್ ತಗ. ರಸ್ಕ್ ಒಂದಿರ್ಲಿ. ಏಲಕ್ಕಿನ? ಬೇಡ ಬಿಡು, ಇದು ಮನೇಲಿ ತಿನ್ನೋಣ. ಇದು ಹಿಡ್ಕೊಳ್ಳಿ. ಅಮ್ಮ, ಇದೊಂದು ಬಿಸ್ಕೆಟ್ ತಗೊಬಿಡೋಣ. ಸಾಲ್ಟ್ ಬಿಸ್ಕೆಟ್. ಅಮ್ಮ, ಇದು ಸೋಯಾಬೀನ್ ತಗೊಳ್ಳ? ಅಲ್ಲಿ ರೂಮ್ಗೆ ಹೋದಾಗ ಅದು ಬಿಸಿ ಮಾಡ್ಕೊಂಡು ತಿಂತೀನಿ, ಪ್ರೋಟೀನು. ಯಾಕೆ ತಿನ್ನಕ್ಕೆ? ಇಲ್ಲ, ಡಯಟ್ ಸೈಡ್ ಬಿಡುಗನವ್ರಿಗೆ. ದಾರಿಲೇ ನಿಲ್ತಾಳೆ. ಪುಳಿಯೋಗರೆ ಮಸಾಲೆ ತಗೊಳಮ್ಮ, ಬೇಕಾಗುತ್ತೆ. ಅಲ್ಲ, ಅಲ್ಲಿ ನಾವು ರೈಡಿಗೆ ಸಾಸಿವೆ ಎಣ್ಣೆ. ಅದು ಬೇಡ. ಏನೇನೋ ಮಾತಾಡ್ತೀಯಲ್ಲ, ಅದು ಬೇಡ ಇದು ಬೇಡ ಅಂತ. ಯಾಕಮ್ಮ ಓವರು? ಸಾಸಿವೆ ಎಣ್ಣೆ ಇಲ್ಲೇ ಇಲ್ವಾ? ಇದೇನಿದು ಸಾಸಿವೆ ಅಲ್ದಲ್ಲಿ ಜೀರಿಗೆನ ಇದು? ನೋಡಿಲ್ಲ.
ಚಿಕ್ಕದಾ? ಈ ಬಾಟ್ಲಿಗೆ ಬಗ್ಗಿಸ್ಕೊ. ಸುಮ್ಮನೆ ರುಚಿರಮ್ಮ ಆಡ್ಬೇಡ. ಗೈಸ್ ನಮ್ಮಮ್ಮ ರೈಡಿಗೆ ಕಲ್ಲಂಗಡಿ ಹಣ್ಣು ತಗೊಂಡೋಗು ಅಂತ ಹೇಳ್ತಾವ್ರೆ. ದಿನಸಿ ಐಟಮ್ ಇವೆಲ್ಲ ನೀನು ತಗೊಂಡು ಹೋಗ್ತೀಯಾ? ಒಳ್ಳೆ ಗೈಸ್ ನೇವರದ್ರಲ್ಲಿ ಬರೀ ದಿನಸಿ ಐಟಮ್ಸ್ ಅಲ್ಲ, ಮೇಲ್ಗಡೆ ಬಂದರೆ ನಿಮಗೆ ಗಿಫ್ಟ್ ಐಟಮ್ಸು ಅದು ಇದು ವೆನೈಟಿ ಬ್ಯಾಗು ಆಮೇಲೆ ಪಾತ್ರೆಗಳು ಎಲ್ಲ ಸಿಗುತ್ತೆ. ಇಲ್ಲಿ ನಮ್ಮಮ್ಮ ಇಲ್ಲಿ ಒಂದು ಟ್ರೇ ಜೊತೆಗೆ ಒಂದು 4-5 ಸ್ಪೂನ್ ತಗೊಂಡಿದ್ದಾರೆ ಅಷ್ಟೇ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಮೇಲ್ಗಡೆ ಸುಮಾರು ಒಳ್ಳೊಳ್ಳೆ ಐಟಮ್ಸ್ ಇಟ್ಟಿದ್ದಾರೆ. ನೀವು ಯಾರಿಗಾದ್ರೂ ನಿಮ್ಮ ಗರ್ಲ್ ಫ್ರೆಂಡು ಬೆಸ್ಟ್ ಫ್ರೆಂಡು ಯಾರಿಗಾದ್ರು ಗಿಫ್ಟ್ ಕೊಡಬೇಕು ಅಂದರೆ ಇಲ್ಲಿಗೆ ಬಂದು ನೀವು ಐಟಮ್ಸ್ನ ತಗೊಂಡು ಗಿಫ್ಟ್ಗೂ ಕೊಡ್ಬೋದು. ಜೋರಾಗಿ ಕೇಳ್ಬೇಕು ಎಲ್ರಿಗೂ. ಇಲ್ಲಿರೋರು ಸಾಕು, ನೋಡಿದ್ರೆ ಸಾಕು ಇಲ್ಲಿರೋರು. ಗೈಸ್ ನಮ್ಮ ಅಮ್ಮಂಗೆ ಈಗ ಒಂದು ಚಾಲೆಂಜ್, ಜೋರಾಗಿ ಕೋಚಿ ನನ್ನ ಮಗನೇ ಅಂತ ಹೇಳ್ಬೇಕು ಅಷ್ಟೇ. ಈಗ ನಾನು ಹೇಳ ಬಾಯ್ಲಿ ಅಮ್ಮ ಯಾವುದು ಮಾರ್ಶ್ಮೆಲ್ಲೋ. ಗೈಸ್ ಅಂತೂ ನೇವರದ್ರಲ್ಲಿ ತುಂಬಾನೇ ಶಾಪಿಂಗ್ ಆಯ್ತು. ಈಗ ಆಕ್ಚುಲಿ ಈಗ ನೋಡಿ ಐಟಮ್ಸ್ ನಮ್ ಕೈಯಲ್ಲೇ ಇಲ್ಲ. ಈಗ ನೋಡಿ ಈ ಬ್ಯಾಗಲ್ಲಿ ಬರೀ ಒಂದು ಕಲಂಗಡಿ ಹಣ್ಣು, ಒಂದು ಟ್ರೇ ಇದೆ. ನಮ್ಮ ಅಮ್ಮನ ಕೈಲಿ ಏನಾದ್ರು ಐಸ್ ಕ್ರೀಮ್ ಒಂದ್ ಐತೆ ಅಷ್ಟೇ. ಈಗ ಹೋಮ್ ಡೆಲಿವರಿ ಮಾಡ್ತಾವ್ರೆ ಗೊತ್ತಾ ನೇವರದ್ರಲ್ಲಿ. ಈಗ ನಮ್ ಲೊಕೇಶನ್ ಮನೆ ಲೊಕೇಶನ್ ಕಳಿಸ್ತೆ, ಅದು ಈಗ ಫ್ರೀ ಹೋಮ್ ಡೆಲಿವರಿ, ಏನು ಚಾರ್ಜಸ್ ಏನು ತಗತ್ತಿಲ್ಲ. ಮೋಸ್ಟ್ಲಿ ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಈ ತರ ಹಿಂಗ ಐತೆ ಅನ್ಸುತ್ತೆ ಫ್ರೀ ಡೆಲಿವರಿ. ಹೌದಾ ಏನೋ ಒಟ್ನೆಲ್ಲ ಮಾಸದಿಂದ ಫಸ್ಟ್ ಟೈಮ್ ಅಲ್ವಾ ಹೋಮ್ ಡೆಲಿವರಿ ಮಾಡ್ತಾವ್ರೆ, ಅದು ಫ್ರೀ. ಜಾಸ್ತಿ ಐಟಮ್ಸ್ ಇದ್ರೆ ಹಿಂಗೆ ಕೊಡ್ಬೋದು ನೋಡ್ರಪ್ಪ. ಕಾರ್ಗಿರ್ ಏನಿಲ್ಲ ಅಂದ್ರೆ ಆಮೇಲೆ ಕವರ್ಗೂ ಅವ್ರು ಚಾರ್ಜ್ ಮಾಡ್ಲಿಲ್ಲ ಅಲ್ವಾ ಕವರ್ಗಳಿಗೂ. ನೋಡೋಣ ಇದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಮಾತ್ರ ಹಿಂಗೇನ ತಪ್ಪರು ಹೋಯ್ತೋಯ್ತೆ ಚಾರ್ಜ್ ಮಾಡ್ತಾರ ಅನ್ಸುತ್ತೆ ಕಣಮ್ಮ. ಕೊಟ್ಟೋದ್ರಾ? ಗೈಸ್ ಆ್ಯಕ್ಚುಲಿ ಇವಾಗ ಮೇಲ್ಗಡೆ ಮನೇಲಿ ನಮ್ಮ ಬೂಟ್ಸ್ ಇತ್ತು, ರೈಡಿಂಗ್ ಬೂಟ್ಸು. ಅದನ್ನ ಇವಾಗ ಸ್ವಲ್ಪ ಹೊತ್ತು ಹಾಕೊಂಡು ಇಲ್ಲೇ ವಾಕ್ ಮಾಡ್ತಾ ಇದ್ದೆ. ಅಭ್ಯಾಸ ಇದೆ, ಇದೇನು ಫಸ್ಟ್ ಟೈಮ್ ಏನಲ್ಲ. ಅಂದರೆ ಫಸ್ಟ್ ಟೈಮ್ ಏನಲ್ಲ ಅನ್ನೋದಕ್ಕಿಂತ ಒಂದು 2-3 ಸಲ ಹಾಕೊಂಡಿದ್ದೀನಿ ಅಷ್ಟೇ, ಇಲ್ಲ 1-2 ಸಲ ಹಾಕೊಂಡಿದ್ದೀನಿ ಅಷ್ಟೇ. ಮತ್ತೆ ಎಲ್ಲೂ ರೈಡ್ ಎಲ್ಲೂ ಮಾಡೇ ಇಲ್ಲ ಇದು ಹಾಕೊಂಡು. ಮತ್ತು ಇದೇನು ಅಂತ ಕಂಫರ್ಟ್ ಏನಿಲ್ಲ ಗೈಸ್, ಇದು ರೈಡಿಂಗ್ ಬೂಟ್ಸ್ ಇದೆಯಲ್ಲ ಅಂತ ಕಂಫರ್ಟ್ ಏನಿಲ್ಲ. ಬೈಕ್ ಓಡ್ಸೋಕ್ಕೆ ಮಾತ್ರ ಎಲ್ಲ ಓಕೆ, ಜೊತೆಗೆ ಹಿಂಗೆ ನಡೆದಾಡಬೇಕು ಅಂದರೆ ಏನು ಅಷ್ಟೊಂದು ಕಂಫರ್ಟ್ ಇಲ್ಲ. ಬಟ್ ನಡಿಬೋದು, ಏನು ಹಂಗೇನು ಏನಿಲ್ಲ. ಸೊ ಹಿಂಗೆ ನಿಧಾನಕ್ಕೆಲ್ಲ ಈಗ ನೋಡ್ಕೊತಾ ತೆಗ್ದಿಟ್ಕೊತಾ ಇದ್ದೀನಿ ಇವಾಗ. ಗೈಸ್ ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ಡೇ ಈಗ ಕಾರನ್ನ ತೆಗಿತಿದ್ದೀನಿ. ಏನಕ್ಕಂದ್ರೆ ಈಗ ಹಂಗೆ ಈಗ ಮಳಾಲಿಗೆ ಬೇರೆ ಈಗ ಹೋಗ್ಬಿಟ್ಟು ಬರ್ಬೇಕು. ಸೊ ಏನಕ್ಕೆ ಅಂತ ಹೇಳ್ತೀನಿ ಗೈಸ್ ಮುಂದೆ. ಫಸ್ಟ್ ಕಾರನ್ನ ತೆಗಿಯೋಣ. ಗೈಸ್ ನಮ್ ಗಾನವಿ ಈಗ ಕಾಲೇಜಿಗೆ ರೆಡಿ ಆಗ್ತಾವಳೆ. ಇವಳೇನೀಗ ಮಳಾಲಿ ಕಡೆ ಏನೋ ಬರ್ತಿಲ್ಲ. ಸೊ ನೀವು ಇಲ್ಲಿ ನೋಡಿದ್ರಲ್ಲ ಒಂದು ಅಂಕಲ್ ಇಲ್ಲಿ ಬಂದು ಇಲ್ಲಿ ಗಾರೆ ಹಾಕ್ತಿದ್ರಲ್ಲ, ಮೂರ್ತಿ ಅಂಕಲ್ ಅಂತ. ಈಗ ಅವ್ರನ್ನ ಕರ್ಕೊಂಡು ಈಗ ಮಳಾಲಿಗೆ ಹೋಗ್ತಿದೀವಿ. ಅಲ್ಲೂ ಏನೋ ಗಾರೆ ಹಾಕ್ಬೇಕಿತ್ತಂತೆ. ಸೊ ಅವ್ರಿಗೆ ತೋರ್ಸಕ್ಕಂತ ಈಗ ಮಳಾಲಿಗೆ ಹೋಗ್ತಿರೋದು ಗೈಸ್. ಈಗ ನಾವು ಮಳಾಲಿಗೆ ಹೊರಡೋದು ಎಷ್ಟೊತ್ತಿಗೆ? ವಾ ಅಂಕಲ್ ಬೇಡ ಡಯಟ್ ನೋಡಿ ಗೈಸ್, ಡಯಟ್ ಅಂದ್ರೆ ಏನ್ ಬರೀ ಹುಡುಗಿರ ಮಾಡೋದು. ನೋಡಿ ನಮ್ಮ ಮನೇಲಿ ಹಿಂಗೆ ತೆಗ್ಗೆ. ಸರಿ ಬಾಯ್ ಬಾಯ್. ಒಂದೊಂದು ಲೋಟ ಬೀಟ್ರೋಟ್ ಜ್ಯೂಸ್ ಕುಟ್ಕೊಂಡು ನಮ್ಮ ಮೂರ್ತಿ ಅಂಕಲ್ ಕೂಡ ಬಂದಿದ್ರು ಮನೆ ಹತ್ರಕ್ಕೆ. ಈಗ ಅವ್ರನ್ನೂ ಈಗ ಕರ್ಕೊಂಡು ಈಗ ಮಳಲಿ ಕಡೆಗೆ ಈಗ ಹೋಗ್ತಿದೀವಿ. ಮತ್ತೆ ಕೊಡು ಕೇಕು. ಕೇಕ್ ಕೊಡು, ತಗೊಳ್ಳ. ಒಂದು ಅಡಿ ಬಿಟ್ರೆ ಸಾಕಷ್ಟೇ. ಅಲ್ಲ ಇದ್ ಬಿಡು, ನಾನು ಹೇಳ್ತಿರೋದು ಇದ್ ಮಾತ್ರ. ಈಗ ನಾನು ಇಲ್ಲಿ ಅವಾಗ ಮಳೆ ಬಂದ್ರೆ ನೀರ್ ಬರೋದಲ್ಲ ಹಂಗಾರೆ ಇಲ್ಲೇನು ಬೇಡ, ಗಾರೆ ಹಾಕ್ಸಿದ್ರೆ ಆಯ್ತು. ಸ್ಲೋಪ್ಗೆ ಏನಕ್ಕೆ ಈಗ ಬೇಡ. ಮತ್ತೇನ
ಡಯಟಲ್ಲಿ ಇದೀನತ್ತೆ. ಎಲ್ಲಿಗೆ ಹಾಕ್ಲಿ? ಇಲ್ಲಿಗೆ ಹಾಕ್ಲ? ಹಂಗೆ ಮಾಡಿ ಇಲ್ಲ ಗೈಸ್ ಹಂಗಂತೆ ಇವಾಗ ನಮ್ಮ ಮಳಲಿಗೆ ಫುಲ್ ಟಾಪಿಗೆ ಈಗ ಸೋಲಾರ್ ಹಾಕ್ಸೈತ್ ನೋಡಿ. ಇಲ್ಲಿ ಯಾವಾಗ ಹಾಕ್ಸಿದ್ದಮ್ಮ? ನೆನ್ನೆನಾ ಮೊನ್ನೆನಾ? ಮೊನ್ನೆ. ಆಚೆ ಮೊನ್ನೆ ಅನ್ಸುತ್ತೆ. ಸುಪ್ರೀಂ ಸೋಲಾರ್. ಶಿಯಾ ಏನಿದು? ಶಿಯಾ ಯಾರು ಎತ್ಕೊಂಡಿರೋದು ನಿನ್ನ? ಯಾರು? ಅಲ್ಲಿ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಹೋಗೋರು ಯಾರು? ನೀನೇನು ಎತ್ಕೊಂಡಿರೋರು? ಗೈಸ್ ಈಗ ಶಿಯಾ ನೋಡಿ ಈಗ ನಮ್ಮ ಜೊತೆ ಈಗ ಆರಾಮಾಗೆ ಬರ್ತಿದ್ದಾಳೆ ಈಗ. ಬಾ ಇಲ್ಲಿ ಇಲ್ಲಿ ಬಾ, ಇಲ್ಲಿ ಬಾ, ಬಾ ಇಲ್ಲಿ. ಅತ್ತೆ ಹೆಸ್ರೇನು? ಅತ್ತೆ ಲೇ, ಅತ್ತೆ ಹೆಸ್ರೇನು? ಶೋಭಾ. ನನ್ನ ಹೆಸರು ಚಿಚ್ಚಿ. ಶಿಯಾ ಅಪ್ಪನ್ ಕರ್ಕೊಂಡು ಹೋಯ್ತೀನಿ ನಾನು. ಅಪ್ಪನ್ ಕರ್ಕೊಂಡು ಹೋಗ್ಲಾ? ಇಲ್ಲ ಅತ್ತೆ ಸರಿ ಬರೋಣ. ಓ ಇಲ್ಲ, ಇದು ಹಂಗೆ ತಮಿಳ್ನಾಡಿಗೆ ಹೋಗಿ ಹಂಗೆ ಡೈರೆಕ್ಟ್ ಇಲ್ಲಿಗೆ ಬರ್ತೀನಿ. ಇನ್ನು ನಾನು ನಾಳೆ ಬೆಳಗ್ಗೆ ಹಂಗೆ ಹೊರಟೆ, ಒಂದು 5 ಗಂಟೆ ಹಂಗೆ. ನಾಳೆನೆ. ಅಜ್ಜಿ ಸರಿ ಬರ್ತೀವಿ. ಬಾಯ್. ಶಿಯಾ ಪ್ಲೇನ್ ಕಿಸ್ ಕೊಡು. ಗೈಸ್ ಮನೆಗೆ ಬಂದಾಯ್ತು. ಮನೆಗೆ ಬಂದ ತಕ್ಷಣ ಇವಾಗ ಕೆಲಸ ಏನೇನಂದ್ರೆ ಈಗ ಎಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕು, ಬಟ್ಟೆ ಎಲ್ಲ. ಸರಿ ಗೈಸ್, ಮುಂದಿನ ವ್ಲಾಗಲ್ಲಿ ಸಿಗುವ.